ಕಿಲೋಮೀಟರ್ ಟನಲ್ ಅದು, ಅಲ್ಲಿ ಸ್ವಲ್ಪ ಭಯ ಆಗ್ತಿದೆ. ಕೊಡ್ತಾರೆ. ಇನ್ನೇನು ಇಂಡಿಯನ್ ಡಿಎಲ್ ಇದೆ. ಆಕ್ಚುಲಿ ಸೋಲಾರ್ಗಿಂತ ಇದೆ ಸ್ವಲ್ಪ ಸೋಲಾರ್ಗಿಂತ ಇದೇ ಚೆನ್ನಾಗಿದೆ. ಮೇನ್ ಪಾಯಿಂಟ್ ಮರ್ತಲ್ಲ, ನಮ್ಮ ಕಡೆ ಒಳ್ಳೆ ತುಳಸಿ ಇಡ್ತೀವಲ್ಲ ಮನೆ ಮುಂದೆ. ಸೊ ಕಾರ್ಗಳೆಲ್ಲ 120, 100 ಹೋಗ್ತಾ ಇದೆ. ನಮ್ಮ ಬೈಕ್ ಎಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟರು 80 ಹೋಗಿ. ಆಫ್ ಸೀಸನ್ ಅಡ್ವಾಂಟೇಜ್ ಯಾರು ಇಲ್ಲ. ನಾನು ಓಡಿಸೋ ಸ್ಪೀಡ್ಗೆ 8 ಮಿನಿಟ್ಸ್ ಸಾಕು. ಇದು ಲೆಮನ್ ಅಲ್ವಾ? ಹಲೋ, ನಮಸ್ಕಾರ. ಇವತ್ತು ನಾವು ಪಾಲ್ಮಾಜಿ ಮಲೋರ್ಕಾಗೆ ಬಂದಿದ್ದೀವಿ. ಸೊ ಇದು ಆಫ್ ಸೀಸನ್ ಇದೆ. ನವೆಂಬರ್ ಎಂಡ್ ಮತ್ತು ಡಿಸೆಂಬರ್ ಸ್ಟಾರ್ಟಿಂಗ್ ಟೈಮಲ್ಲಿ ಬಂದಿದ್ದೀವಿ. ಸೊ ಎಲ್ಲ ಹೇಳ್ತಿದ್ರು ಇಟ್ಸ್ ವಿಂಟರ್, ತುಂಬ ಕೋಲ್ಡ್ ಇರುತ್ತೆ ಅಂತ. ಬಟ್ ಅಷ್ಟೊಂದು ಕೋಲ್ಡ್ ಇಲ್ಲ. 21-22 ಡಿಗ್ರಿ ಇದೆ ಆ್ಯಂಡ್ ತುಂಬ ಲೆಸ್ ಕ್ರೌಡೆಡ್ ಇದೆ. ಸೊ ಹಾಗಾಗಿ ಚೆನ್ನಾಗಿ ಎಲ್ಲ ಪ್ಲೇಸಸ್ನ ನೋಡ್ಬೋದು ವಿತ್ ದ ಲೆಸ್ ಕ್ರೌಡೆಡ್. ಆಮೇಲೆ ಸ್ವಲ್ಪ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಅದು ಮೋಸ್ಟ್ ಪ್ರಾಬ್ಲಿ ವೀಕೆಂಡ್ ಅಂತ. ಯೂಶಲಿ ಆಫ್ ಸೀಸನ್ ಅಲ್ವಾ, ಸೊ ಎಲ್ಲ ಅಂಗಡಿಗಳು ಕ್ಲೋಸ್ ಇರುತ್ತೆ. ಬಟ್ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ಜನಗಳಷ್ಟಿರಲ್ಲ. ಆಮೇಲೆ ವೆದರು ಚೆನ್ನಾಗಿದೆ. 20-22 ಡಿಗ್ರಿ ಇದೆ. ಸೊ ವೆದರು ಚೆನ್ನಾಗಿದೆ. ಸೊ ಹಾಟ್, ಇಟ್ಸ್ ನಾಟ್ ಸೊ ಕೋಲ್ಡ್, ಕರೆಕ್ಟಾಗಿದೆ. ಬಟ್ ಮೇನ್ ಪಾಯಿಂಟ್ ಮರ್ತಲ್ಲ, ಏನು? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ನಮ್ಮದು 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ತೋರಿಸ್ತೀವಿ ಯಾವ್ಯಾವ ಪ್ಲೇಸ್ ನಿಮಗೆ ಹೋಗ್ಬೋದು ಏನು ಅಂತ. ಇವಾಗ ಮಾರ್ಕೆಟ್ ಬಂದಿದ್ದೀವಿ ಇಲ್ಲಿ. ಸೊ ಈಗೆಲ್ಲ ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ಜಾಸ್ತಿ ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಈಗ ಫುಲ್ಲು ಆಫ್ ಸೀಸನ್ ಆಗಿಬಿಟ್ಟಿದೆ. ಸೊ ಮಾರ್ಕೆಟೆಲ್ಲ ಫುಲ್ಲು ಜನನೇ ಇಲ್ಲ. ಬಟ್ ಸ್ಟಿಲ್ ಪರವಾಗಿಲ್ಲ, ಸ್ವಲ್ಪನಾರು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಏನು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ? ಅಂಗಡಿ ಕರೆಕ್ಟಾಗಿ ಹೇಳುವಲ್ಲ, ಜನಗಳಿಗೆ ಅರ್ಥ ಆಗುತ್ತೆ ಬಾ ನಿಮ್ಗೆ ಯಾಕೆ. ಬಟ್ ಆದರೂ ಈ ಸ್ಕ್ವೇರ್ ತುಂಬ ಚೆನ್ನಾಗಿದೆ. ಇದನ್ನ ನೀರ್ ಮೇಲೆ ಹಾಕೋದು ಅನ್ಸುತ್ತಲ್ಲ, ಇರಬೇಕು. ಬಟ್ ಮಣ್ಣಲ್ಲಿ ಮಾಡಿರೋದಷ್ಟೇ. ವರ್ಲ್ಡ್ಸ್ ಸ್ಮಾಲೆಸ್ಟ್ ಕೋಕೋ ಕೋಲಾ. ವರ್ಲ್ಡ್ಸ್ ಸ್ಮಾಲೆಸ್ಟ್ ಕೋಕೋ ಕೋಲಾ ಅಂತ ಓಪನ್ ಮಾಡಿ ಕುಡಿತೀನಿ. ಬಟ್ ಎಷ್ಟು ಕ್ಯೂಟಾಗಿ ಮಾಡಿದಾರಲ್ಲ. ಹೌದು, ಸೂಪರ್ ಆಗಿದೆ. ಇವಾಗ ಒಂದು ಸೊವೆನಿಯರ್ ಶಾಪ್ ಹೋಗಿದ್ವಿ. ಈಗ ಹಾಕಿದ್ದೆಲ್ಲ ವಿಡಿಯೋಸು. ಎಷ್ಟು ಸೊವೆನಿಯರ್ಸ್ ಇತ್ತಂತ ಅಂದರೆ ಫುಲ್ ಮೇಲ್ಗಡೆ ತನಕನೂ ನೋಡಬೇಕಿತ್ತು, ಅಷ್ಟು ಅಂಗಡಿತ್ತು. ಯೂಶಲಿ ಸೊವೆನಿಯರ್ ತಗೊಳಕ್ಕೆ ತುಂಬ ಕನ್ಫ್ಯೂಷನ್. ಇಂಥ ಶಾಪ್ಗಳಿಗೆ ಹೋದ್ರಂತೂ ಯಾವ ತಗೋಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅರ್ಧ ಗಂಟೆ ಬೇಕನ್ಸುತ್ತೆ, ಅರ್ಧ ಗಂಟೆಗಿನ್ನ ಜಾಸ್ತಿ. ಚೆನ್ನಾಗಿದೆ. ಫುಲ್ ಕನ್ಸ್ಟ್ರಕ್ಷನ್ ಆಗ್ತದೆ. ಬಟ್ ಈ ವ್ಯೂಗಿಂತ ಈ ವ್ಯೂ ಚೆನ್ನಾಗಿದೆ. Actually, from the roadside, the view is very beautiful. ಯಾಕೆ ಪ್ರಿಯ ಪಾಲ್ಮ ಊಟ ಮಾಡಿಬಿಟ್ಟಿದಾರಲ್ಲ? ಇದು ಲೆಮನ್ ಅಲ್ವಾ? ಹಾಂ, ನೋ, ಇಲ್ಲ ಲೆಮನ್. ಹಾಂ, ಆರೆಂಜ್ ಹಿಂಗಿರ್ತಾ. ಇದೊಂದು ಗಾರ್ಡನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಎಲ್ಲ ಗಾರ್ಡನ್ಸ್ ಎಲ್ಲ. ಇದೊಂದು ಫೇಮಸ್ ರೆಸ್ಟೋರೆಂಟು. ಇಲ್ಲಿ ವರ್ಕರ್ಸು, ಮ್ಯಾನೇಜರ್ಸ್ ಎಲ್ಲರೂ ಲೇಡೀಸೇ. ರೂಪೇಶ್ ಕಾಯ್ತಾ ಇದೆಯಾ? ಫಸ್ಟ್ ತಿಂದ್ಬಿಡು. ತಿನ್ ಟೇಸ್ಟ್ ಹೇಳು ಫಸ್ಟ್. ಹೌದಾ? ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಮೇ ಬಿ ಕ್ರಿಸ್ಮಸ್ ಮಾರ್ಕೆಟ್ ಜೋರು ಮಾಡ್ತಾರೆ ಅನಿಸುತ್ತೆ. ಬಟ್ ಸಂಜೆ ಬಂದಾಗ ಲೈಟಿಂಗ್ಸ್ ಸಕ್ಕದಾಗಿರುತ್ತೆ. ಯಾವುದೋ ಒಂದು ವಿಡಿಯೋ ನೋಡಿದ್ವಿ. ಸೊ ಬಟ್ ನೋಡೋಣ ಸಂಜೆ ಮೇಲೆ ಹೆಂಗೆ ಕಾಣುತ್ತೆ ಮಲೋರ್ಕಾ ಅಂತ. ಹಾಂ, ಸಂಜೆ ಮೇಲೆ ಫುಲ್ ಲೈಟಿಂಗ್ಸ್ ಇರುತ್ತೆ. ಸೊ ಲೈಟಿಂಗ್ಸ್ ತೋರಿಸ್ತೀವಿ. ಲೈಟಿಂಗ್ಸ್ ಇನ್ ಮಲೋರ್ಕಾ. ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ಕ್ರಿಸ್ಮಸ್ ಮಾರ್ಕೆಟ್, ಸ್ವಲ್ಪ ಗೇಮ್ಸು ಹಾಕಿದ್ದಾರೆ. ಭರ್ಜರಿ ಬ್ರೇಕ್ಫಾಸ್ಟ್ ಆದಮೇಲೆ ಈಗ ಬೈಕ್ ರೆಂಟ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಸೊ 2 ಡೇಸ್ಗೆ ತೊಗೊಳ್ಳೋಣ ಅಂತ. ಚೆನ್ನಾಗಿರುತ್ತೆ ಇಲ್ಲಿ ಬೈಕ್ ರೈಡ್ ಮಾಡೋಕ್ಕೆ. ಆಮೇಲೆ ರೂಪೇಶ್, ಊಟ ಹೇಗಿತ್ತು? ಊಟ ಮಾತ್ರ ಸೂಪರ್ ಆಗಿತ್ತು. ಮಧ್ಯಾಹ್ನದ್ದು ಸೇರಿಸಿ ತಿಂದ್ಬಿಟ್ಟಿದ್ದೀವಿ. ಒಂಚೂರು ಪಾರ್ಸಲ್ ತೊಗೊಬಂದಿದ್ದೀವಿ ಮಧ್ಯಾಹ್ನಕ್ಕೆ. ಹಾಂ, ಸೊ ಜಸ್ಟ್ ಕುಕ್ಕೀಸ್ ಎತ್ಕೊಂಡು ಬಂದ್ವಿ, ನನಗೆ ಜಾಸ್ತಿ ಆಯಿತು ಅಂತ ಹೇಳಿ. ನೋಡೋಣ ಈಗ ಬೈಕ್ ರೆಂಟ್ ಮಾಡಿ ಕೊಡ್ತಾರೆ ಅನ್ಸುತ್ತಾ ರೂಪೇಶ್? ಬೈಕ್ ಕೊಡ್ಸೋಣ. ಕೊಡ್ತಾರಾ? ಕೊಡ್ತಾರೆ. ಇನ್ನೇನು ಇಂಡಿಯನ್ DL ಇದೆ, ಮತ್ತು ಮೋಸ್ಟ್ಲಿ ಒಂದು ವೆರಿಫಿಕೇಷನ್ ಏನಾದರೂ ಕೇಳ್ತಾರೆ. ಹಾಂ, ಸೊ ಅದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಬೈಕ್ ಕೊಡ್ತಾರೆ. ನೋಡೋಣ. ಫೈನಲಿ ವಿ ಗಾಟ್ ದ ವೆಸ್ಪಾ ವಿತ್ ದ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್. ಆ್ಯಕ್ಚುಲಿ ಒಂದು ರೆಂಟಲ್ ಶಾಪಲ್ಲಿ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ಗೆ ಕೊಡಲ್ಲ ಅಂತ ಹೇಳಿದರು. ಅವರಿಗೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸೇ ಬೇಕು ಅಂತ. ಬಟ್ ಇನ್ನೊಂದು ಶಾಪಿಗೆ ಹೋದಾಗ ಅವರು ಈಸಿಯಾಗಿ ಓಕೆ ವಿ ವಿಲ್ ಗಿವ್ ಇಟ್ ಯು ಅಂತ ಹೇಳಿ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ನೆಕ್ಸ್ಟ್ ಗಾಡಿ ಕೊಟ್ಟರು. 2 ಡೇಸ್ಗೆ €90 ಆಯಿತು ವಿತ್ ಫುಲ್ ಇನ್ಶೂರೆನ್ಸ್. ಬೈಕಿಂದ ಬಂದ್ವಿ ಕಾಲಾಪಿ ತನಕ. ಸ್ವಲ್ಪ ಕೈ ನೋಡ್ತಾ ಇದ್ದಾರೆ. ಇದು ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಪಾಯಿಂಟು. ನೋಡೋಣ ಹೇಗಿದೆ ಅಂತ. ಕಾಲಾಪಿ. ಸೊ ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಅದು ಕಾಲಾಪಿ ಅದೇ ಥರ ಎಲ್ಲ ಕಡೆನೂ ಕಾಲ ಇದೆ. ನೋಡೋಣ ಎಲ್ಲದು ಹೆಂಗಿದೆ, ಹೆಂಗೆ ಅನಿಸುತ್ತೆ ಅಂತ. ಚೆನ್ನಾಗಿದೆ. ಹುಷಾರು. ಮೇನ್ ವ್ಯೂ ಪಾಯಿಂಟ್ಗೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ಆ್ಯಂಡ್ ಸ್ವಲ್ಪ ಹೈಕಿಂಗ್ ಕೂಡ ಇದೆ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ದಿಸ್ ಇಸ್ ದ ವ್ಯೂ ಆಫ್ ಕಾಲಾಪಿ. ಪ್ರಿಯಾ, ಏನು ಅನ್ನಿಸ್ತದ ಟ್ರೆಕ್ಕಿಂಗ್? ಅದನ್ನ ಯಾಕೆ ಮುಡ್ತೀಯಾ? ಕಲ್ಲು ಅಲ್ಲ, ಆ ಥರ ಟ್ರೆಕ್ಕಿಂಗ್ ಇದೆ. ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದನೂ ಚೆನ್ನಾಗಿದೆ. ಟಾಪ್ ವ್ಯೂ ಆಫ್ ಕಾಲಾಪಿ ಚೆನ್ನಾಗಿದೆ ಒಂಥರ. ರೂಪೇಶ್ ಹೇಗಿದೆ? ಚೆನ್ನಾಗಿದೆ. ಅದನ್ನ ನಾನು ಹೇಳಿದೆ. ಇನ್ನೇನು ಚೆನ್ನಾಗಿಲ್ಲ ಅಲ್ಲ? ಜನ ಕಮ್ಮಿ ಇದ್ದಾರೆ ಅಲ್ಲ. ಅನ್ಎಕ್ಸ್ಪೆಕ್ಟೆಡ್ ಟ್ರೆಕ್ಕಿಂಗ್. ಈಗ ಮಾಡ್ತಾ ಇದ್ದೀನಿ, ಹೋಗು. ಹೌದು, ಆ್ಯಕ್ಚುಲಿ ಗ್ರಿಪ್ ಇರುತ್ತೆ, ಮಳೆ ಇಲ್ಲ ಅಲ್ಲ ಈಗ. ಸೊ ಎಲ್ಲ ಚೆನ್ನಾಗಿ ಗ್ರಿಪ್ ಸಿಗ್ತಾ ಇದೆ, ಜಾರ್ತಾ ಇಲ್ಲ. ವಾವ್, ಈಗ ಕಂಪ್ಲೀಟ್ ವ್ಯೂ ಸಿಗುತ್ತೆ ಈ ಕಡೆಯಿಂದ. ಎಲ್ಲಿ ಬರಿಬೋದು? ಬರೀ ದೊಡ್ಡದಾಗಿ ಬೇಡ, ಸಣ್ಣದಾಗೆ ಬರೀ. ನಿನ್ನ ಹೆಸರು ಬೇಡವಾ? ನೀನು ನಂದು ಬರಿ. ಹೌದಾ? ಇವಾಗ ಪಾಂಟಾಸ್ ಹತ್ರ ಬಂದಿದ್ದೀವಿ. ಬೈಕ್ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ರೂಪೇಶ್ ಹೇಗೆ ಅನಿಸ್ತಿದೆ?
ಚೆನ್ನಾಗಿತ್ತು. ಆ್ಯಕ್ಚುಲಿ ಆಫ್ ಸೀಸನಲ್ಲಿ ಬಂದರೆ ಇಲ್ಲಿ ಜಾಗ ಜನನೇ ಇರಲ್ಲ. ಖಾಲಿ ಇತ್ತು. ನಮ್ಮದೇ ಆಟ ಫುಲ್ಲು. ನಾವೇನು ಎಲ್ಲಾದರೂ ಪಾರ್ಕ್ ಮಾಡ್ಬೋದಿತ್ತು, ಅಷ್ಟು ಜಾಗ ಇತ್ತು. ಇಲ್ಲಾಂದರೆ ಪಾರ್ಕಿಂಗಿಗೆ ಕಾಯಬೇಕು, ವೆಯ್ಟ್ ಮಾಡಬೇಕಿತ್ತು. ಆ ಥರ 2 ಕಾರ್ 3 ಬೈಕ್ ಇತ್ತು ಅಷ್ಟೇ. ಈಗ ಪೋಂಟಾಸ್ ಅದೊಂದು ವ್ಯೂ ಪಾಯಿಂಟು, ಅದಕ್ಕೆ ಹೋಗ್ತಿರೋದು ಇವಾಗ. ಸೊ ಟ್ರೆಕ್ಕಿಂಗ್ ಪ್ಲೇಸ್ ನೋಡಿ. ಆಫ್ ಸೀಸನ್ ಅಡ್ವಾಂಟೇಜ್ ಯಾರೂ ಇಲ್ಲ ಈ ಪ್ಲೇಸಲ್ಲಿ. ತೋರಿಸು, ಯಾರೂ ಇಲ್ಲ. ಫುಲ್ ಕಂಪ್ಲೀಟ್ ನಮ್ಮದೇ. ಕಂಪ್ಲೀಟ್ ಎಷ್ಟು ಬೇಕಷ್ಟು ನೋಡ್ಬೋದು, ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸನ್ಸೆಟ್ ಚೆನ್ನಾಗಿ ಕಾಣ್ಬೋದಾ ಇಲ್ಲಿ? ಮುಂದಿನ ಪಯಣ ಕಾಲಾ ಸಂತಾಯ್ನಿ ಅಂತ. Now we are in Kala Santaini. Yeah, complete beach is empty. Nobody is there. Only 2 or 4 people. That's it. ಫುಲ್ ಬೀಚ್ ಫೀಲ್ ಬರ್ತದೆ ಅಲ್ಲ, ಸ್ಯಾಂಡ್ ಬೀಚ್ ಹಾಂ. ಚೆನ್ನಾಗಿದೆ. ಇದು ಮೇಲ್ಗಡೆ ಎಲ್ಲ ಹೋಗಿ ಟ್ರೆಕ್ಕಿಂಗು ಮಾಡೋದಿದೆ. ಸೇಮ್ ಕಾಲ ಐತೆ. ಸ್ವಿಮ್ಮು ಮಾಡ್ಬೋದು ಆರಾಮಾಗಿ. ಮಾಡ್ತೀರಾ ಇವಾಗ? ಯಾವ ಪ್ರಿಯಾ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್? ನನ್ನನ್ನು ತೋರಿಸು. ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಕಾಲಾ ಫಿಗುಯರಾ. ಎಷ್ಟೊತ್ತಾಗುತ್ತೆ ಇಲ್ಲಿಂದ? ಜಸ್ಟ್ 8 minutes. 8 minutes ಅಷ್ಟೇ. ನಾನು ನೋಡ್ಸೋ ಸ್ಪೀಡ್ಗೆ 8 minutes ಸಾಕು. ಸರಿ, ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಬಂದ್ವಿ. ಯಾವುದು ಪ್ರಿಯಾ? ಕಾಲಾ ಫಿಗುಯರಾ. ಬಟ್ ಎಲ್ಲ ಸೇಮ್ ಕಾಣುತ್ತೆ. ಸೀನಿಕ್ ವ್ಯೂನೇ. ಬಟ್ ಒಂದೊಂದು ಎಡ್ಜ್ ಒಂಥರ ಅಲ್ಲೇನೋ ಒಂದು ಹಾಕಿದ್ದಾರೆ ಒಂಥರ. ಐ ಥಿಂಕ್ ಕೆಳಗಡೆ ಹೋಗ್ಬೋದು. ಏನೋ ನಿನ್ನೆ ರೋಡ್ ಟ್ರಿಪ್ ಮಾತ್ರ ಹೆಂಗಿತ್ತು ಅಂದರೆ, ನೈಟಲ್ಲಿ ಆಟೋಬಾನ ನೈಟ್ ಅಂತಂದರೆ ಜಸ್ಟ್ 5:30 6 ಆಗಿತ್ತು. ಬಟ್ ಸ್ಟಿಲ್ ತುಂಬ ಬೇಗ ಕತ್ಲೆ ಆಗಿದ್ರಿಂದ ಎಷ್ಟು ಭಯ ಆಗ್ತಿತ್ತು ಅಂದರೆ, ಬೇಗ ಬರೋಣ ಅಂತ 100 ಹೈವೇ 120 ರೋಡ್ ಚೂಸ್ ಮಾಡಿದ್ವಿ. ಅಯ್ಯೋ, ಎಲ್ಲ 120 ಹೋಗ್ಬೇಕಂತೆ. ಸೊ ಕಾರ್ಗಳೆಲ್ಲ 120 100 ಹೋಗ್ತಾ ಇದೆ. ನಮ್ಮ ಬೈಕ್ ಎಷ್ಟು ಎಕ್ಸಿಡೆಂಟ್ ಕೊಟ್ಟರು 80 ಹೋಗ್ತಾ ಇದೆ. 100 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹೋಗ್ತಾನೆ ಇಲ್ಲ. ಅವನಂತೂ ಫುಲ್ ಕೈಯೆಲ್ಲ ನಡುಕ್ತಾ ಇತ್ತು. ಇದು ಚಳಿಗೂ ಫುಲ್ ಗಾಳಿ ಬರ್ತಿದ್ದಕ್ಕೂ. ಬಟ್ ಫೈನಲಿ ರೀಚ್ ಆದ್ವಿ. ಇವಾಗ ಸೋಲಾರ್ಗೆ ಹೋಗ್ತಾ ಇದ್ದೀವಿ. ರೂಪೇಶ್ ಹೆಂಗಿರುತ್ತೆ ನನಗಂತೂ ಗೊತ್ತಿಲ್ಲ. ನೀನು ಹೆಂಗೆ ಹೇಳ್ತೀಯ ಹಂಗೆ ಹೋಗ್ತಿರ್ತೀನಿ ನಾನಂತೂ. ಆಯ್ತಾ, ನಿನ್ನೆ ಒಂಚೂರು ಬಿಸಿಲಿತ್ತು, ಇವತ್ತು ಸ್ವಲ್ಪ ಕ್ಲೌಡ್ ಇದೆ. ನನಗಂತೂ ಗೊತ್ತಿಲ್ಲ. ಓಡಿಸೋಳು ಇವಳು. ಸುಮ್ಮನೆ ಏನು ಹೇಳ್ತಾನೆ GPS ಹಂಗೆ ಹೋಗ್ತಿರ್ತೀನಿ ಅಷ್ಟೇನೆ. ರೈಟ್ ಮಿಸ್ ಆಯ್ತು, ಸುಮ್ಮನೆ ಸ್ಟ್ರೇಟ್. ನೆನ್ನೆನೂ ಒಂದು ರೈಟ್ ಮಿಸ್ ಮಾಡಿದೆ ಆ್ಯಕ್ಚುಲಿ. ಬಟ್ ಇವತ್ತು ಯಾವುದೂ ಮಿಸ್ ಮಾಡಲ್ಲ. ಇವತ್ತು ಕರೆಕ್ಟಾಗಿ ಗೈಡ್ ಮಾಡ್ತೀನಿ, ನೋಡೋಣ ಹೆಂಗೆ ಓಡಿಸ್ತಾಳೆ ಅಂತ. ಈಗ ಸೋಲಾರ್ ಬೈಕ್ ಟ್ರಿಪ್ ರೆಡಿ. ರೆಡಿ. ಪ್ರಿಯಾ, ಹೇಗಿತ್ತು ಸೋಲಾರ್ ಬೈಕ್ ರೈಡ್? ಚೆನ್ನಾಗಿತ್ತು. ಒಂದು ಟನಲ್ ಬಂತು, ಅದು ಫುಲ್ ಬೆಚ್ಚಗಾಗ್ಬಿಡ್ತು. ಫುಲ್ ಒಂದು 6 kilometer ಟನಲ್ ಅದು. ಅಲ್ಲಿ ಸ್ವಲ್ಪ ಭಯ ಆಗ್ತಿತ್ತು. 16 ಇದ್ದಿದ್ದು, ಬಟ್ ಸ್ಟಿಲ್ ಹಿಂದೆಯಿಂದನೂ ಬರ್ತಿರುತ್ತಲ್ಲ. ಸೊ ಎಲ್ಲೋ ಒಂದು ಕಡೆ 60 ಒಂಚೂರು ಜಾಸ್ತಿ ಹೋಗ್ಬಿಟ್ನಾ, ಎಲ್ಲ ಕಡಿಮೆ ಹೋಗ್ಬಿಟ್ನಾ ಅಂತ. ಬಟ್ ಸಕ್ಕದಾಗಿದೆ ಅಲ್ವಾ ಚರ್ಚ್ ಮಾತ್ರ? ಚೆನ್ನಾಗಿದೆ. ಈ ಸೋಲಾರಲ್ಲಿ ಮೇನ್ ಥಿಂಗ್ ಏನು ಫೇಮಸ್ ಅಂತ ಅಂದರೆ ವಿಂಟೇಜ್ ಟ್ರಾಮ್ಸ್. ಪಾಲ್ಮಾಯಿಂದ ಇಲ್ಲಿ ತನಕನೂ ಡೈರೆಕ್ಟ್ ಟ್ರೈನ್ ಇದೆ. 1.5 hour ತೊಗೊಳುತ್ತೆ. ಸೊ ಆ್ಯಂಡ್ ದೆನ್ ಅದು ಚರ್ಚ್ ಮುಂದೆ ಹೋಗೋದೇ ಮೇನ್ ಸೀನಿಕ್ ಪಾಯಿಂಟ್ ಆಗುತ್ತೆ. ಆಮೇಲೆ ಆರೆಂಜ್ ಜ್ಯೂಸ್ ಫೇಮಸ್ ಇಲ್ಲಿ. ಹೌದು,
ಎವ್ರಿವೇರ್ ಅದು ಟ್ರೀಸ್ ಎಲ್ಲ ಇದೆ, ಎಲ್ಲ ರೆಸ್ಟೋರೆಂಟ್ಸ್ ಮುಂದೆನೂ ಟ್ರೀ ಇದೆ, ಆರೆಂಜ್ ಟ್ರೀ ಚೆನ್ನಾಗಿದೆ. ಸೊ ಸೊಲ್ಲಾರಿಗೆ ಬರೋಕ್ಕೆ ನಿಮ್ಗೆ 2 ರೀಸನ್ ಇದೆ. ಒಂದು ಈ ಥರ ವಿಂಟೇಜ್ ಟ್ರ್ಯಾಮು, ಇನ್ನೊಂದು ಆರೆಂಜ್ ಜ್ಯೂಸು. ನಿಮಗೆ ಫೇಮಸ್ ಆರೆಂಜ್ ಜ್ಯೂಸ್ ಕುಡಿಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ಸಂಡೇಸ್ ಮೋಸ್ಟ್ ಆಫ್ ದ ಶಾಪ್ಸ್ ಕ್ಲೋಸ್ ಆಗಿದೆ. ಸೊ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಮಾಡಿ, ಬಟ್ ಸಂಡೇ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಬಿಕಾಸ್ ಎಲ್ಲ ಕಡೆ ನೋಡಿದಾಗ ಸಂಡೇ ಸ್ಪೆಸಿಫಿಕ್ ಟೈಮಿಂಗ್ ಇದೆ, ಇಲ್ಲ ಅಂತಂದರೆ ಫುಲ್ ಕ್ಲೋಸ್ ಇದೆ. ಫಸ್ಟ್ ಆಫ್ ಆಲ್ ಇದು ಆಫ್ ಸೀಸನ್. ಆಫ್ ಸೀಸನಲ್ಲಿ ಮತ್ತು ಸಂಡೇನಲ್ಲಿ ಬಂದಿದ್ದೀವಿ ನಾವಂತೂ. ಸೊ ಹಾಂ, ಬೇರೆ ದಿನ ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಸ್ಯಾಟರ್ಡೇನೂ ಓಕೆ. ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಅ ಬ್ಯೂಟಿಫುಲ್ ಮೌಂಟೇನ್ ವಿಲೇಜ್. ಸೋಲಾರಿಂದ ವಲ್ಲೆ ದೆ ಮೋಸ ಅಂತ ಒಂದು ಮೌಂಟೇನ್ ವಿಲೇಜ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಒಂಥರ ಬ್ಯೂಟಿಫುಲ್ ವಿಲೇಜ್ ಅಂತಲೇ ಹೇಳ್ಬೋದು. ಮೌಂಟೇನ್ ಮಧ್ಯ ಇದೆ. ಆ್ಯಂಡ್ ಇವಾಗ ಒಂದು ಇಲ್ಲೊಂದು ಫ್ಲೋ ಮಾರ್ಕೆಟ್ ಥರ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಫ್ರೂಟ್ಸ್, ಫ್ಲವರ್ಸ್, ಆ ಥರ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಸೊಲ್ಲಾರ್ಗಿಂತ ಇದೆ ಸ್ವಲ್ಪ ಸೋಲಾರ್ಗಿಂತ ಇದೇ ಚೆನ್ನಾಗಿದೆ. ಗೊತ್ತಿಲ್ಲ ಯಾಕೆ ಗೂಗಲಲ್ಲಿ ಎಷ್ಟೊಂದು ಮೇಯ್ನ್ ಸೋಲಾರ್ ಅಂತ, ಬಿಕಾಸ್ ಜಸ್ಟ್ ವಿಂಟೇಜ್ ಟ್ರ್ಯಾಮ್ಗೋಸ್ಕರ ಅನಿಸುತ್ತೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ರೂಪೇಶ್ ಅಲ್ಲೊಂದು ಘಮ ಅಂತ ಬರ್ತಾ ಇದೆ, ಹೋಗೋಣ. ಬಟ್ ಹೊಟ್ಟೆ ಹಸಿತಾ ಇಲ್ಲ. ಬೇಡ ಬಾ. ಚಿಕ್ಕ ಸಿಟಿ ಬಟ್ ಕ್ಯೂಟ್ ಆಗಿದೆ. ಎಲ್ಲ ಮನೆಗಳು ಕಲ್ಲಲ್ಲೇ ಕಟ್ಟಿದ್ದಾರೆ. ಸೊ ಒಂಥರ ಯೂನಿಕ್ ಆಗಿದೆ ಎಲ್ಲದು. ಒಂದೊಂದು ಡಿಫ್ರೆಂಟ್ ಥರ ಅನಿಸಲ್ಲ. ಎಲ್ಲ ಬ್ರೌನ್ ಕಲರ್ ಬಿಲ್ಡಿಂಗ್. ಪಾರ್ಕ್ಸ್ ಎಲ್ಲ ಒಂಥರ ಯೂನಿಕ್ ಆಗಿದೆ. ಐ ಥಿಂಕ್ ಯುರೋಪಲ್ಲಿ ಈ ಥರ ನಾವು ಯಾವುದೂ ನೋಡಿಲ್ಲ ಅಲ್ಲ ಇನ್ನು. ಥರ ಎಸ್ಕೇಪ್ ರೂಮ್ ಥರ ಎಲ್ಲೆಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬರೋ ಥರ. ಎಲ್ಲ ಸ್ಟ್ರೀಟ್ಸು ಪಿಕ್ಚರ್ಸ್ ಸ್ಟ್ರೀಟ್ಸೇ ಆಗಿರುತ್ತೆ. ರೆಸ್ಟೋರೆಂಟ್ಸು ಎಲ್ಲ ಚೆನ್ನಾಗಿರುತ್ತೆ ವ್ಯೂ. ಹೆಂಗಿದೆ ಪ್ರಿಯ ಸ್ಟ್ರೀಟ್ಸ್ ಎಲ್ಲ? ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಎವ್ರಿ ಸ್ಟ್ರೀಟ್ ಒಂಥರ ಪಿಕ್ಚರ್ಸ್ ಸ್ಟ್ರೀಟ್ ಥರ ಇದೆ. ಎಲ್ಲ ಕಡೆ ನಿಮ್ಮ ಫೋಟೋ ತೆಗೆಯೋಣ ಅಂತ ಅನಿಸ್ತಿದೆ. ಇಲ್ಲಿ ಮನೆಗಳು ಮಾತ್ರ ಅಲ್ಲ, ಈವನ್ ರೋಡ್ಗಳು ಕಲ್ಲಲ್ಲೇ ಮಾಡಿದ್ದಾರೆ. ಹೌದು ಅಲ್ವಾ? ಕೂಲಾಗಿದೆ ಅಲ್ಲ. ಕೂಲ್ ಇದೆ, ಸ್ಕಿಡ್ಡಿನೂ ಇದೆ. ಹೌದು, ಬಟ್ ಮಳೆ ಇಲ್ಲ ಅಲ್ಲ, ಸೊ ನಮಗೆ ಸ್ಕಿಡ್ ಆಗ್ತಿಲ್ಲ. ಇದೆಲ್ಲ ಇಲ್ಲೇ ಕೂತಿದ್ರೆ ಫುಲ್ ಬರೀ ಫೋಟೋಸ್ ತೊಗೊಂಡು ಕೂತ್ಬಿಡ್ತೀವಿ ಅನ್ಸುತ್ತೆ. ಇದೇನು ಪ್ರಿಯ ಇಷ್ಟೊಂದು ಆರೆಂಜ್ ಬೆಳೆಸಿದ್ದಾರೆ? ಎಲ್ಲ ಮನೆ ಮುಂದೆ ಎಲ್ಲ ರೆಸ್ಟೋರೆಂಟ್ಸ್ ಮುಂದೆ ಆರೆಂಜ್ ಇದ್ದೇ ಇರುತ್ತೆ. ಪ್ರತಿಯೊಂದು ಮನೆ ಮುಂದೆ ನೆಟ್ಟಿದ್ದಾರಪ್ಪ. ನಮ್ಮ ಕಡೆ ಒಳ್ಳೆ ತುಳಸಿ ಇಡ್ತೀವಲ್ಲ ಮನೆ ಮುಂದೆ, ಹಂಗೆ ಇವ್ರ ಮನೆ ಮುಂದೆಲ್ಲ ಆರೆಂಜ್ ಗಿಡ ನೆಟ್ಟಿದ್ದಾರೆ. ಕೆಳಗಡೆ ಒಂಥರ ಕಲ್ಲಿ ಇದೆ ಆಯ್ತಾ, ಅಲ್ಲಿ ಬೇರೆದು ಮಣ್ಣಿದೆ ತುಂಬ ಇದೆ ಅನ್ನೋ ಥರನೂ ಇಲ್ಲ. ಅಂದರೆ ಅಷ್ಟು ಕ್ಲಿಯರ್ ಆಗಿ ಚೆನ್ನಾಗಿದೆ ಒಂಥರ. ಅಲ್ಲೆಲ್ಲ ಎಷ್ಟು ಚಿಕ್ಕ ಜಾಗ ನೀರು ಹಾಕ್ತಾರ ಏನು ಅಂತಲೂ ಗೊತ್ತಿಲ್ಲ ಅಲ್ಲ. ನೋಡಿ, ಈ ಮನೆ ಮುಂದೆ ಒಂದಿದೆಯಾ, ಮತ್ತು ಆ ಮನೆ ಮುಂದೆ ಒಂದಿದೆಯಾ. And finally, don't miss the sunset at any beach. ನಮ್ಮದು ಮಲೋಕ ಟ್ರಿಪ್ ಫುಲ್ ಕಂಪ್ಲೀಟ್ ಆಯಿತು. ಸ್ಕೂಟರು ಏನದು ರಿಟರ್ನ್ ಮಾಡಾಯಿತು. ವಾಪಸ್ ಕೊಟ್ಟಾಯಿತು. ಐ ಹೋಪ್ ಯಾವುದು ಫೈನ್ ಬಂದಿರಲ್ಲ ಅಂತ. ಗೊತ್ತಿಲ್ಲ. ಮತ್ತು ಇನ್ನೇನು ಅಷ್ಟೇ. ಅಯ್ಯೋ
ಏನ್ ಪ್ರಿಯ ಇದು, ಏನ್ ಹೇಳಕ್ಕಂತ ಎತ್ಕಂಡೆ, ಏನ್ ಹೇಳ್ತಾ ಇದೀಯಾ ನೀನ್? ಓಕೆ, ಇವಾಗ ಗೊತ್ತಾಯ್ತು ಏನು ಹೇಳಬೇಕು ಅಂತ. ಸೊ 4 days ಮಲೋರ್ಕಾದಲ್ಲಿ. ಓಕೆ, ಫಾರ್ ದ ಶಾರ್ಟ್ ವೆಕೇಶನ್ ದಿಸ್ ಇಸ್ ದ ಪರ್ಫೆಕ್ಟ್ ಟ್ರಿಪ್ ಐ ವುಡ್ ಸೇ. ಆಮೇಲೆ ಮತ್ತೆ ಏನು, ಸೊ ಇನ್ನೇನಿಲ್ಲ. ಸೊ 4 ದಿನ ಟ್ರಿಪ್ ತುಂಬ ಚೆನ್ನಾಗಿತ್ತು. ಸೊ ಶಾರ್ಟ್ ಟರ್ಮ್ ಆಗಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀನೇನು ಹೇಳ್ಬೇಕಂದೆ, ನನಗೇನು ಹೇಳ್ಬೇಕಂದೆ ನೀನು? ನಾನು ಪ್ರಿಪೇರ್ ಆಗಿರಲಿಲ್ಲ. ಇವಾಗ ಏನು ಹೇಳ್ತೀಯ ಹೇಳು, ಈಗೇನು ಹೇಳ್ತೀಯ ಹೇಳು. ಈಗ ಇನ್ನೇನು ಹೇಳೋದು, ನೆನ್ನೆ ಬೈಕ್ ರೆಂಟ್ ಮಾಡಿದ್ದು ಇವತ್ತು ಕೊಟ್ವಿ. ನಾಟ್ ಇವನ್ 2 days ಯೂಸ್ ಮಾಡಿಲ್ಲ ನಾವು ಅದನ್ನ. ಫುಲ್ ಟೆನ್ಷನ್ ಆಗೋಗ್ಬಿಡ್ತು, ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ್ವಿ ಅಂತ ಗೊತ್ತಿಲ್ಲ. ಸೊ ಯಾವಾಗ ಫೈನ್ ಕಟ್ಟಬೇಕೋ ಗೊತ್ತಿಲ್ಲ. ಬಟ್ ನಮ್ಮ ಪ್ರಕಾರ ಚೆನ್ನಾಗೇ ಓಡಿಸಿದ್ದೀವಿ, ಎಲ್ಲೂ ಏನು ಸಿಗ್ನಲ್ ಕ್ರಾಸಿಂಗ್ ಆಗಲಿ ಆಕ್ಸಿಡೆಂಟ್ ಆಗಲಿ ಮಾಡಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ 4 days ಪಾಲ್ಮಾ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಸ್ಟೇ ತುಂಬ ಇಷ್ಟ ಆಯಿತು. ಕಾರ್ ರೆಂಟ್ ಮಾಡಿದರೆ ಇಟ್ಸ್ ದ ಬೆಸ್ಟ್, ಬಿಕಾಸ್ ಒಂದು ಸ್ನೇಕ್ ರೋಡ್ ಒಂದಿದೆ, ಸೊ ಅದು ಬೆಸ್ಟ್ ಇದೆ ಕಾರಲ್ಲಿ ಹೋದರೆ. ಅದರ್ವೈಸ್ ಬೈಕಲ್ಲಿ ಸ್ವಲ್ಪ ರಿಸ್ಕಿ ಇದೆ, ಸೊ ನಾವು ಹೋಗಲಿಲ್ಲ ಅಲ್ಲಿಗೆ. ಸೊ ಕಾರಲ್ಲಿ ಹೋದರೆ ಬೆಸ್ಟ್. ಸೊ ಅದೇ ಹೋಟೆಲಲ್ಲಿ ನಾವು ಸ್ಟೇ ಆಗಿರೋದು. ನೀವೇನಾದ್ರು ನೆಕ್ಸ್ಟು ಪಾಲ್ಮಾ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಹೋಟೆಲ್ ನಾವು ಸಜೆಸ್ಟ್ ಮಾಡ್ತೀವಿ. ಹೋಟೆಲ್ ಸ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು. ಅದೇ ಥರ ಫುಡ್ಡು ತುಂಬ ಚೆನ್ನಾಗಿತ್ತು. ಆಮೇಲೆ ಬೀಚಿಗೂ ಹತ್ತಿರ ಇದೆ. ನಿಮಗೆ ಸನ್ಸೆಟ್ ಪಾಯಿಂಟ್ ವ್ಯೂ ಮಾಡಬೇಕು ಅಂತಂದರೆ ಜಸ್ಟ್ 200 ಮೀಟರ್ ವಾಕ್ ಅಷ್ಟೇ ಹೋಟೆಲಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.